ಓಂ ಶಾಂತಿ. ಇಂದಿನ ದಿನಾಂಕ 8/8/2026. ಶಾಂತ ಸ್ವಭಾವವನ್ನು ಧಾರಣೆ ಮಾಡಿ ಕಡಿಮೆ ಮಾತನಾಡುವ ಅಭ್ಯಾಸವನ್ನು ಬೆಳೆಸಬೇಕು. ಏಕೆಂದರೆ ಶಾಂತಿಯಲ್ಲಿರುವವರೇ ಎಲ್ಲರಿಗೂ ಮಧುರವಾಗಿ ಅನುಭವವಾಗುತ್ತಾರೆ. ಕ್ರೋಧ, ಜಗಳ, ಗದ್ದಲ ಮತ್ತು ವ್ಯರ್ಥ ಮಾತುಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಪ್ರತಿಯೊಂದು ಕರ್ಮದಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಬೇಕು. ಪ್ರತಿಯೊಬ್ಬರನ್ನು ಭೇಟಿಯಾದಾಗ ದೇಹತಿನ ತಂದೆಯ ನೆನಪಿನ ಸಂದೇಶವನ್ನು ನೀಡಿ ಸುಖ ಶಾಂತಿಯ ಮಾರ್ಗವನ್ನು ತಿಳಿಸಬೇಕು. ಬಹಳ ಆಸಕ್ತಿಯಿಂದ ಮತ್ತು ನಿಸ್ವಾರ್ಥ ಪ್ರೀತಿಯಿಂದ ಸರ್ವರ ಸೇವೆ ಮಾಡಬೇಕು. ಆಗ ಎಲ್ಲರ ಪ್ರೀತಿಗೆ ಪಾತ್ರವಾಗಬಹುದು. ಸೇವೆ ಮಾಡುವಾಗ ಎಂದಿಗೂ ಸೇವೆಯ ಅಹಂಕಾರ ಬರದಂತೆ ಎಚ್ಚರವಾಗಿದ್ದು ವಿನಮ್ರತೆಯಿಂದ ಸೇವೆಯಲ್ಲಿ ನಿರತರಾಗಬೇಕು. ತಂದೆಯಿಂದ ಪಡೆದ ಜ್ಞಾನ ಕಸ್ತೂರಿಯನ್ನು ತನ್ನಲ್ಲೇ ಇಟ್ಟುಕೊಳ್ಳದೆ ಎಲ್ಲ ಆತ್ಮರಿಗೂ ಹಂಚುವ ಸೇವೆ ಮಾಡಬೇಕು. ಒಬ್ಬರಿಗೊಬ್ಬರು ಶಿವ ತಂದೆಯ ನೆನಪನ್ನು ತರಿಸುತ್ತಾ ನೆನಪಿನ ಯಾತ್ರೆಯಲ್ಲಿ ಮುಂದುವರೆಯಲು ಸಹಯೋಗಿಗಳಾಗಬೇಕು. ನೆನಪಿನ ಯಾತ್ರೆಯಲ್ಲಿ ಎಷ್ಟು ಸ್ಥಿರರಾಗುತ್ತೇವೆಯೋ ಅಷ್ಟು ಸುರಕ್ಷಿತರಾಗಿ ಖುಷಿಯಿಂದ ಮತ್ತು ಉತ್ತಮ ಸ್ವಭಾವದಿಂದ ಬದುಕಲು ಸಾಧ್ಯವಾಗುತ್ತದೆ. ತಮ್ಮ ಸ್ವಭಾವ, ಮಾತು ಮತ್ತು ನಡವಳಿಕೆಯನ್ನು ಸದಾ ಮಧುರವಾಗಿ ರೂಪಿಸಿಕೊಂಡು ಯಾರ ಮನಸ್ಸಿಗೂ ದುಃಖವಾಗದಂತೆ ನಡೆದುಕೊಳ್ಳಬೇಕು. ತಾವು ಧರಣಿಯ ಚೈತನ್ಯ ನಕ್ಷತ್ರಗಳಾಗಿದ್ದು ಯೋಗ ಬಲದಿಂದ ಇಡೀ ವಿಶ್ವಕ್ಕೆ ಪ್ರಕಾಶ ನೀಡುವ ಸೇವೆಯನ್ನು ಮಾಡಬೇಕು. ಅವಿನಾಶಿ ಜ್ಞಾನರತ್ನಗಳ ಲಾಟರಿ ಸಿಕ್ಕಿರುವ ಬ್ರಾಹ್ಮಣ ಜೀವನದ ಮಹಿಮೆಯನ್ನು ಅರಿತು ಸದಾ ಆಂತರಿಕ ಖುಷಿಯಲ್ಲಿ ಇರಬೇಕು. ತಂದೆಯ ನೆನಪಿನ ಮೂಲಕ ಅಮರ ಪದವನ್ನು ಪಡೆಯುವ ಪುರುಷಾರ್ಥ ಮಾಡಿ ಚಿರಂಜೀವಿ ಜೀವನಕ್ಕೆ ಅಧಿಕಾರಿಗಳಾಗಬೇಕು. 5 ವಿಕಾರಗಳ ರೋಗವನ್ನು ಸಮಾಪ್ತಿ ಮಾಡಿ ಕರ್ಮಗಳ ಖಾತೆಯನ್ನು ಈಗಲೇ ಸರಿಪಡಿಸಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ತಂದೆಯಂತೆ ಇಡೀ ವಿಶ್ವದ ಕಲ್ಯಾಣದ ಸೇವೆಯಲ್ಲಿ ತೊಡಗಿ ಶ್ರೀಮತದಂತೆ ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಬೇಕು. ತಂದೆಯ ನೆನಪಿನಲ್ಲಿ ತಮ್ಮ ಸಮಯವನ್ನು ಸಫಲಗೊಳಿಸಿ ಅಮೂಲ್ಯ ಸಂಗಮಯುಗದ ಒಂದು ಕ್ಷಣವನ್ನು ವ್ಯರ್ಥ ಮಾಡಬಾರದು. ಅಂತರ್ಮುಖಿಯಾಗಿ ಆತ್ಮಾಭಿಮಾನದಲ್ಲಿ ಸ್ಥಿರವಾಗಿ ತಂದೆಯ ಮಹಾವಾಕ್ಯಗಳ ಮೇಲೆ ಸದಾ ಮನನ ಮತ್ತು ಮಂಥನ ಮಾಡಬೇಕು. ಶರೀರ ಮತ್ತು ಸಂಬಂಧಗಳನ್ನು ಸಂಭಾಳಿಸಿದರೂ ಮಮತ್ವವನ್ನು ಒಬ್ಬ ತಂದೆಯಲ್ಲಿಯೇ ಇಟ್ಟು ಆತ್ಮೀಯ ಸ್ಥಿತಿಯಲ್ಲಿ ಇರಬೇಕು. ತಂದೆಯ ಸಹಯೋಗಿಗಳಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿರರಾಗಿ ತಮ್ಮ ಮನೆಯನ್ನು ಮತ್ತು ಜೀವನವನ್ನು ಸ್ವರ್ಗ ಸಮಾನವಾಗಿಸಬೇಕು. ತಂದೆಯನ್ನು ನೆನಪು ಮಾಡುವುದು ಮತ್ತು ಆಸ್ತಿಯ ಹಕ್ಕನ್ನು ಪಡೆಯುವುದು ಜೀವನದ ಮುಖ್ಯ ಪುರುಷಾರ್ಥ ಎಂಬ ನಿಶ್ಚಯವನ್ನು ದೃಢವಾಗಿಟ್ಟುಕೊಳ್ಳಬೇಕು. ಮನಸ ಮಹಾದಾನದ ಮೂಲಕ ಶಕ್ತಿಗಳನ್ನು ದಾನ ಮಾಡಿ ತಮ್ಮ ಸಂಕಲ್ಪಗಳ ಮೇಲೆ ವಿಜಯಿಗಳಾಗಿ ಮಾಸ್ಟರ್ ಸರ್ವಶಕ್ತಿವಂತರಾಗಬೇಕು. ನಿರಂತರ ಒಬ್ಬ ತಂದೆಯ ಸಂಘದಲ್ಲಿದ್ದು ಅಪವಿತ್ರ ಸಂಸ್ಕಾರಗಳು ಮತ್ತು ವ್ಯರ್ಥ ಸಂಕಲ್ಪಗಳನ್ನು ಕ್ಷಣ ಮಾತ್ರದಲ್ಲಿ ಸಮಾಪ್ತಿ ಮಾಡುವ ಅಭ್ಯಾಸ ಮಾಡಬೇಕು. 21 ಜನ್ಮಗಳಿಗಾಗಿ 21 ಮುರಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.